ಆಗ್ತಕ್ಕಂಥ ಚಿಕ್ಕ ಪುಟ್ಟ ಫಾರ್ ಎಕ್ಸಾಂಪಲ್ ಕೆರೆ ಭರ್ತಿ ಮಾಡೋದು ಇರ್ಬೋದು ಸರ್. ಯಾವ ಪಕ್ಷಕ್ಕೆ ಅಧಿಕಾರ ಕೊಟ್ಟಿರ್ತೀವೋ ಅವ್ರಿಗೆ ನಿಜವಾಗ್ಲೂ ಇಚ್ಛಾಶಕ್ತಿ ಇದ್ರೆ ನಿಜವಾಗ್ಲೂ ದೊಡ್ಡ ಸಮಸ್ಯೆನ ಅಶೋಕ್ ಗೌಡ್ರೆ ಇದನ್ನು ಸ್ಥಳೀಯವಾಗಿ ಬಗೆಹರಿಸ್ಕೊಳ್ಳೋದು. ನಾನು ಇನ್ನು ಒಂದು ಫಸ್ಟು ಬಡ್ಜೆಟ್ ಬಗ್ಗೆ ಅಲೋಕೇಶನ್ಸು ಕರ್ನಾಟಕದಲ್ಲಿ BJP ಸರ್ಕಾರ ಇದ್ದಂಥ ಸಮಯದಲ್ಲಿ ಅಂದರೆ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿ ಇದ್ದವ್ರದ್ದಂಥ ಸಂದರ್ಭದಲ್ಲಿ 7.8% ಬಡ್ಜೆಟ್ ಔಟ್ ಆಫ್ ಟೋಟಲ್ ಬಡ್ಜೆಟ್ ಇರಿಗೇಷನ್ಗೆ ಅಲೋಕೇಶನ್ ಆಗ್ತಿತ್ತು. ಇವತ್ತದು 5.5% ಆಗಿದೆ ಅಂತಕ್ಕಂಥದ್ದು ಒಂದು ಅತ್ಯಂತ ಪ್ರಮುಖ ವಿಚಾರ. ಇನ್ನು CSR ಬಗ್ಗೆ ಯಾರು ಕೆರೆ ತುಂಬಿಸತಕ್ಕಂತಹದ್ದು ಅಥವಾ ರಾಜಕಾಲುವೆಗಳ ಹೂಳೆತ್ತಕ್ಕಂತಹ ಏನು ಸಮಸ್ಯೆ ಇದೆ, ಇದು ದೊಡ್ಡ ಸಮಸ್ಯೆ, ತುಂಬ ಗಂಭೀರವಾದಂಥ ಸಮಸ್ಯೆ. ಎಸ್ಪೆಷಲಿ ನಮ್ಮ ಹಳೆ ಮೈಸೂರು ಭಾಗದಲ್ಲಂತೂ ದೊಡ್ಡ ಗಂಭೀರವಾದಂಥ ಸಮಸ್ಯೆ. ಯಾಕಂದರೆ ಕಣ್ಣಾರೆ ನಾನು ಪ್ರತಿದಿನ ನೋಡ್ತಕ್ಕಂಥವನು. ಅಂದರೆ ಈ ರಾಜಕಾಲುವೆಗಳನ್ನ ಒತ್ತುವರಿಯಾಗಿರ್ತಕ್ಕಂತಹದ್ದು ಮತ್ತು ರಾಜಕಾಲುವೆಗಳಿಗೆ ಹೂಳೆತ್ತಿ ಒತ್ತುವರಿನ ತೆರವು ಮಾಡಿಸೋದು ಒಂದು ದೊಡ್ಡ ಕೆಲಸ. ಆದರೆ ಕೆಲವು ಶಾಸಕರು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಇಲ್ಲಿ ಶ್ಲಾಘನೀಯ. ಯಾಕಂತಂದರೆ ಒಂದು ಪಕ್ಷಾತೀತವಾಗಿ ಮಾತಾಡೋಣ, ಒಂದು ಕಡೆ 1200 ಅಡಿನಲ್ಲಿ ಇತ್ತು ನೀರು, ಇವತ್ತದು 200 ಅಡಿಗೆ ಬಂದಿದೆ, 180 ಅಡಿಗೆ ಸಿಗ್ತಾ ಇದೆ ನೀರು ಚನ್ನಪಟ್ಟಣ ತಾಲೂಕಲ್ಲಿ. ಹಾಗೆ ಇಡೀ ರಾಜ್ಯದಲ್ಲಿ ಅಂದರೆ ಎಸ್ಪೆಷಲಿ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಸರಿಯಾದಂಥ ಕೆಲಸ ಮಾಡಿದ್ರೆ ಶಾಸಕರು ಆ ರಾಜಕಾಲುವೆಗಳನ್ನ ತೆರವು ಮಾಡಿಸಿ ಮತ್ತು ಆ ಕೆರೆ ಇದನ್ನು ತೆರವು ಮಾಡಿಸಿ, ಕೆರೆ ಒತ್ತುವರಿನ ತೆರವು ಮಾಡಿಸಿ, ಹಾಗೇನೆ ಅಲ್ಲಿ ಹೂಳೆತ್ಬಿಟ್ಟು ಅದನ್ನು ಕೆರೆನ ನಾವು ಅಭಿವೃದ್ಧಿ ಮಾಡಿ ಅದನ್ನು ನಾವು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಅನೇಕ ಕಂಪ್ನೀಸು ಮುಂದೆ ಬರ್ತವೆ. ಅವ್ರಿಗೆ ಅದು CSR ಅಲ್ಲ, ಅವ್ರಿಗೆ ಬದ್ಧತೆ ಇರತಕ್ಕಂಥ ಎನ್ವೈರ್ನ್ಮೆಂಟ್ ಬಗ್ಗೆ ಬದ್ಧತೆ ಇರತಕ್ಕಂಥದ್ದು. ಅದರಿಂದಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ತಾವು ಎನ್ವೈರ್ನ್ಮೆಂಟ್ಗೆ ಮತ್ತು ನೀರಾವರಿ ಯೋಜನೆಗಳಿಗೆ ತಾವು ರಾಜಕಾಲುವೆಗಳು ಮತ್ತು ಕೆರೆಗಳೇನಿದೆ ಇದಕ್ಕೆ ಬದ್ಧತೆಯಿಂದ CSR ಆಕ್ಟಿವಿಟೀಸು ಅಥವಾ ಪ್ರೈವೇಟ್ ಕಂಪನೀಸ್ನ ಇನ್ವಾಲ್ವ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಇದಕ್ಕೂ ಸಹ ನೀವು ಒಂದು ಪ್ರೈವೇಟ್ ನೀವು ಏನೇನೋ ಅಡ್ವೈಸರ್ಸ್ ಇಟ್ಕೊಂಡಿದ್ದೀರಾ, ಪ್ರೆಸ್ಗೆ 3 ಅಡ್ವೈಸರು, ನಿಮ್ಗೆ ಅದಕ್ಕೆ 4 ಅಡ್ವೈಸರು, ಸ್ವಾಗತ, ನನಗೇನು ಅಬ್ಜೆಕ್ಷನ್ ಏನಿಲ್ಲ, ಆಯ್ತಾ. ಆದರೆ ನೀವು ಇದಕ್ಕೆ ಅಡ್ವೈಸರ್ಸ್ ಇಟ್ಕೊಳ್ಳಿ ಅಂತ ನನ್ನ ಸಜೆಷನ್. ಸರಿ ಸರ್, ರಾಜಾರಾಮ್ ಸರ್ ಏನೋ ಆ್ಯಡ್ ಮಾಡಬೇಕು, ಅದಾದ್ಮೇಲೆ ವೀಕ್ಷಕರಿಗೆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ. ಇದು ಲ್ಯಾಂಡ್ ಅಕ್ವಿಸಿಷನ್ಗೆ ಇದೇನಾಗೋಗಿದೆ, ಮೀಟಿಂಗು mostly concentrated is only on South Karnataka. Issues concerning North Karnataka has not been reflected very much. ಭಾಳ ಕಮ್ಮಿ. ಅದರೊಳಗೂ ಅಪ್ಪರ್ ಕೃಷ್ಣದು ಒಂದು ಸ್ವಲ್ಪ, ಅದು ಲ್ಯಾಂಡ್ ಅಕ್ವಿಸಿಷನ್ ಕನ್ಸರ್ನ್ ಮಾಡಿದರೆ ಅಪ್ಪರ್ ಕೃಷ್ಣ ಅದು ಭಾರಿ ದೊಡ್ಡದು. ಹೌದು, ಅಲ್ಲಿ ಈಗಾಗಲೇ ಸರ್ಕಾರ 30 ಲಕ್ಷ 40 ಲಕ್ಷ ಪರ್ ಎಕರ್ ಕೊಡ್ತೀನಿ ಅಂತ ಡಿಕ್ಲೇರ್ ಮಾಡಿದ್ರು ರೈತರು ಮುಂದೆ ಬರ್ತಾ ಇಲ್ಲ. ಆ ಲ್ಯಾಂಡ್ ಅಕ್ವಿಸಿಷನ್ ಸಬ್ಮರ್ಷನಲ್ಲಿ ಏನಾಗುತ್ತೋ ದೇವರೇ ಗೊತ್ತು. ಇದಕ್ಕೆ ಮುಖ್ಯ ಕಾರಣ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಡಿಲೇ ಫಾರ್ ನಾಟ್ ಪಬ್ಲಿಷಿಂಗ್ ದಿ ನೋಟಿಫಿಕೇಷನ್. ಇದನ್ನು ನಾವು ಅವ್ರ ಮೇಲೆ ಭಾರ ಹಾಕಿ ಇದನ್ನು ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿದರೆ ಆ ಪ್ರಾಜೆಕ್ಟ್ ಏನು ಮುಂದೆ ಹೋಗುತ್ತೆ, ಇಲ್ಲದೆ ಸತ್ತು ಹೋಗುತ್ತೆ, ಅದು ಅಲ್ಲೇ ನಿಂತೋಗುತ್ತೆ. ಒಂದು. ಎರಡನೇದು, ನಾನು ಇನ್ನೊಂದು ವಿಷಯ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಹೇಳಬೇಕು. ಈಗ ಕಾವೇರಿ ಡಿಸ್ಪ್ಯೂಟಿಗೆ ಏನಾಗಿದೆ, ಏನು ಮಂತ್ಲಿ ರಿಲೀಸ್ ಮಾಡಬೇಕು ಅಂತ ಇದೆ, ಬರೀ ರಿಲೀಸ್ ಕಡೆನೇ ಗಮನ ಎಲ್ಲರದು. CWMAದು ಮಿಕ್ನಾದ್ ಅಥಾರಿಟಿದು. ಇಲ್ಲಿ ಮೂಲ ಪ್ರಶ್ನೆ, ಅದೇ ಪೀರಿಯಡಲ್ಲಿ ಅದೇ ತಿಂಗಳು ಜೂನಲ್ಲಿ ನಾವು ಎಷ್ಟು ಉಪಯೋಗಿಸ್ಬೇಕು, ನಮಗೆ ಹಂಚಿರೋ 284 TMCನೂ ಉಪಯೋಗಿಸ್ಬೇಕಲ್ಲ, ಅದರೊಳಗಿಂದ ನಮ್ಮ ರೈತರು ಉದ್ಧಾರ ಆಗಬೇಕಲ್ಲ, ಅದು ಎಷ್ಟು? ಮತ್ತು ಅವ್ರು ಏನು ಹೇಳಿದ್ದಾರೆ, ಪೇಜ್ 210 ಟ್ರಿಬ್ಯುನಲ್ ಹೇಳಿರೋದು, ಪೇಜ್ 210 ಪ್ಯಾರಾ 25, ಇದರಲ್ಲಿ ಏನು ಹೇಳ್ತಾರೆ, ನಾವು ಕೇಳಿದ್ದೀವಿ ಇದೇ ಕ್ವಶನ್ನು, ಸ್ವಾಮಿ ಇಂಥ ಬರ ವರ್ಷದಲ್ಲಿ ನೀರು ಬಿಡು ಅಂತ ನೀವು ಹೇಳ್ತೀರಾ, ಬಿಟ್ಟ ಮೇಲೆ ನಮ್ಮ ಗತಿ ಏನು, ನಮ್ಮ ರೈತರು ಹೇಗೆ ನೀರನ್ನ ತಗೋಬೇಕು ಅಂತ ಕೇಳಿದ್ದೀವಿ. ಅದಕ್ಕೆ ಹೇಳ್ತಾರೆ, ಕರ್ನಾಟಕ ರಾಜ್ಯಕ್ಕೆ ಕಾವೇರಿ ಬೇಸಿನಲ್ಲಿ ಏನು ಕ್ರಾಪ್ ವಾಟರ್ ರಿಕ್ವೈರ್ಮೆಂಟ್ ಅವರೇ ವರ್ಕ್ ಮಾಡಿಕೊಟ್ಟಿದ್ದಾರೆ. ಅದರ ಪ್ರಕಾರ ತಿಂಗಳ ಅವ್ರು ಏನು ಬೇಕೋ ಅದಿಷ್ಟು ನೀರು, ಅದಿಷ್ಟೇ ಅಲ್ಲ, ರಬಿ ಕ್ರಾಪ್ಗೆ ಅಂದರೆ ಅಕ್ಟೋಬರ್ ತರುವಾಯ ಬರೋದು ಕುಡಿಯೋ ನೀರು, ವರ್ಷಕ್ಕೆ ಪೂರ್ತಿ ಬರೋ ನೀರನ್ನ ಸೌತ್ ವೆಸ್ಟ್ ಮಾನ್ಸೂನ್ ಅಂದರೆ ಮುಂಗಾರು ಮಳೆಗಾಲದಲ್ಲೇ ನಮ್ಮ ರಿಸರ್ವಾಯರಲ್ಲಿ ಹಿಡಿದಿಟ್ಕೋಬೇಕು ಅಂತ ಕ್ಲಾರಿಫಿಕೇಷನ್ ಕೊಟ್ಟಾರೆ. ಇದನ್ನು ನಾವು ಬಿಡಬೇಕು, ತಮಿಳ್ನಾಡಿಗೆ ಸುಮ್ಮನೆ ನಾವು ಬಿಡೋಕ್ಕಾಗಲ್ಲ. ಇದು ಒಂದು ವೇಳೆ ನೀವು ಆದೇಶ ಕೊಟ್ಟರೆ ನಾವು ಪಾಲಿಸಲ್ಲ, ನಿಮ್ಮ ಮೇಲೆ ಕಂಟೆಂಪ್ಟ್ ಮೇಲೆ ಕೇಸ್ ಹೋಗ್ತೀವಿ, ಸುಪ್ರೀಂ ಕೋರ್ಟ್ ಹೋಗ್ತೀವಿ ಅಂತ ಅವ್ರಿಗೆ ನಾವು ಬೆದರಿಕೆ ಹಾಕಬೇಕೇ ಆಗಲಿ, ನಾವು ಅವರಿಗೆ ನೀರು ಬಿಡ್ಕೊಡ್ದು. ಇವತ್ತಿನ KRS ಇದು ಲೆವೆಲ್ಲು 89 ಪಾಯಿಂಟ್ ಸಮಥಿಂಗ್ ಇದೆ, 90 ಆಗುತ್ತೆ. ಅದು ಇನ್ಫ್ಲೋ ಒಂದು 14,000 ಕ್ಯೂಸೆಕ್ಸ್ ಬರ್ತಾ ಇದೆ. ಆದರೆ ನಮಗೆ ಸುಪ್ರೀಂ ಕೋರ್ಟ್ ಆರ್ಡ್ರ್ ಪ್ರಕಾರ ಜೂನ್ನಲ್ಲಿ 9.19 TMC ಬಿಡಬೇಕು, ಜುಲೈನಲ್ಲಿ 31.24 TMC ಬಿಡಬೇಕು, ಆಗಸ್ಟಲ್ಲಿ 45.95 TMC. ಬಟ್ ನೀರೆಲ್ಲಿದೆ? ಒಂದು ನಾರ್ಮಲ್ ಪೀರಿಯಡಲ್ಲಿ ಇದು ಬಿಡಬೇಕು ಅಂತಿದೆ. ಆದರೆ
ಕ್ರೈಸಿಸಲ್ಲಿ ಅಂದರೆ ಹಾಂ ಅದನ್ನು ವರ್ಕೌಟ್ ಮಾಡಿಲ್ಲ, ಟ್ರಿಬ್ಯುನಲ್ನವ್ರೂ ವರ್ಕೌಟ್ ಮಾಡಿಲ್ಲ ಮತ್ತು ಸುಪ್ರೀಂ ಕೋರ್ಟೂ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಇಷ್ಟು ಕ್ರೈಸಿಸ್ ಪೀರಿಯಡಲ್ಲಿ ಅಂದರೆ ಬರಗಾಲ ಅಥವಾ ನೀರು ಇನ್ಸಫಿಷಿಯೆಂಟ್ ಆದಾಗ ಈಗ ಕರ್ನಾಟಕ ರೈತರು ಕೇಳ್ತಾ ಇದ್ದಾರೆ ನೀರನ್ನು. ನಮಗೆ ಈಗ 89 ಆಗಿದೆಯಲ್ಲ, ನಮಗೆ ಇವತ್ತು ಮಂಡ್ಯದಿಂದ ಬಂದೆ ನಾನು, ಅಲ್ಲೊಂದು ಮೀಟಿಂಗ್ ಇತ್ತು, ಅಲ್ಲಿ ರೈತರು ಕೇಳ್ತಾಯಿದ್ರು ನಮ್ಗೆ 2 ನೀರು ಕಾಲುವೆನಲ್ಲಿ ಹರಿಸ್ಬೇಕು ಅಂತ ಅಂದ್ಬಿಟ್ಟು. ಬಟ್ 2 ಬಾರಿ ಹರಿಸ್ಬೇಕು ಅಂದರೆ ಬೆಳೆ ಹಾಕೋಬೇಕು, ಭತ್ತದ ಬೆಳೆ ಈಗ ಅಂತ ಕೇಳ್ತಾರೆ. ಬಟ್ ತಮಿಳ್ನಾಡು ಅವ್ರಿಗೆ ಅಂದರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಡಿಸೈಡ್ಸ್ ನಾವು. ಈಗ ಸುಪ್ರೀಂ ಕೋರ್ಟ್ ಡಿಸಿಷನ್ ಆದಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ನೋಟಿಫೈ ಮಾಡಿದೆ ಗೆಜೆಟ್ನಲ್ಲಿ, ಸುಪ್ರೀಂ ಕೋರ್ಟು ಡಿಸಿಷನ್ ಪ್ರಕಾರ ಫಾಲೋ ಮಾಡಬೇಕು ಅಂತ. ಅದನ್ನು ಫಾಲೋ ಮಾಡೋರು ಯಾರು? ನಮ್ಮ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಅಥಾರಿಟಿ ಇಲ್ಲ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಡಿಸಿಷನ್ ತೊಗೊಳ್ತದೆ. ಯಾವ್ಯಾವ ರಿಸರ್ವರ್ನಲ್ಲಿ, ಕಬಿನಿನಲ್ಲಿ ಎಷ್ಟಿದೆ, ಆರಂಗಿಲ್ನಲ್ಲಿ ಎಷ್ಟಿದೆ, KRS ಅಲ್ಲಿ ಎಷ್ಟಿದೆ, ಲೆವೆಲ್ಸ್ ನೋಡಿಕೊಂಡು ತಮಿಳ್ನಾಡಿಗೆ ಎಷ್ಟು ಬಿಡಬೇಕು ಅಂತ ಅವರು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವ್ರು ಡಿಸೈಡ್ ಮಾಡ್ತಾರೆ. ನಮ್ಮ ಸ್ಟೇಟ್ ಗೌರ್ಮೆಂಟ್ನವರು ಡಿಸೈಡ್ ಮಾಡೋಕ್ಕಾಗಲ್ಲ. ಆವಾಗ ನಮ್ಮ ರೈತರಿಗೆ ಅನ್ಯಾಯ ಆಗುತ್ತೆ. ದಯವಿಟ್ಟು ಇದನ್ನು ನೋಡಿ. ಇದು ಡ್ಯಾಮು ಯಾವುದೇ ಇರ್ಬೋದು, KRS ಇರ್ಬೋದು, ಆಲ್ಮಟ್ಟಿ ಇರ್ಬೋದು. ಇದು ವಾಟರ್ ಸ್ಪ್ರೆಡ್ಡು ಪೂರ್ತಿ ತುಂಬಿದಾಗ, ಡ್ಯಾಮ್ ತುಂಬಿದಾಗ. ಆಮೇಲೆ ಇದು ಸಮ್ಮರ್ ಅಂದರೆ ಖಾರೀಫ್ ನೀರು ಬಿಟ್ಬಿಟ್ಟ ಮೇಲೆ ಅಕ್ಟೋಬರ್ ನವಂಬರಲ್ಲಿ ಏನು ಮಟ್ಟ ಇರುತ್ತೋ ನೀರು, ಏನು ಎಕ್ಸ್ಪೋಸ್ ಜಾಗ ಇರುತ್ತೆ